ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಭಾರತ ದೇಶಕ್ಕೆ ಒಂದು ಬಾರಿ ಪ್ರಧಾನಮಂತ್ರಿಯನ್ನು ಹಾಗೂ ನಮ್ಮ ರಾಜ್ಯದಲ್ಲಿ 3 ಬಾರಿ ಸರ್ಕಾರವನ್ನು ರಚಿಸಲು 2 ಮುಖ್ಯಮಂತ್ರಿಗಳನ್ನು ಕೊಟ್ಟ ಹಾಸನ ಜಿಲ್ಲೆಯಲ್ಲಿ ಒಂದು ಏರ್ಪೋರ್ಟ್ ನಿರ್ಮಾಣ ಆಗುತ್ತದೆ ಎಂಬ ಘೋಷಣೆಯಾಗಿ 6 ದಶಕಗಳು ಕಳೆದಿವೆ. ಆದರೆ ಏರ್ಪೋರ್ಟ್ ನಿರ್ಮಾಣ ಮಾತ್ರ ಇದುವರೆಗೆ ಪೂರ್ಣ ಆಗಲಿಲ್ಲ. ಹಾಗೂ ನಾವು ಕೂಡ ಹಾಸನ ನಗರದ ವಿಮಾನ ನಿಲ್ದಾಣದಲ್ಲಿ ವಿಮಾನಯಾನ ಮಾಡುತ್ತೇವೆ ಎಂಬ ಕನಸು ಕಂಡಿದ್ದ ಎಷ್ಟೋ ಜನ ಈ 6 ದಶಕಗಳಲ್ಲಿ ತಮ್ಮ ಜೀವನಯಾನವನ್ನೇ ಮುಗಿಸಿದ್ದಾರೆ. ಹಾಸನ ನಗರದ ಬಳಿ ಒಂದು ಏರ್ಪೋರ್ಟ್ ನಿರ್ಮಿಸಬೇಕು ಎಂಬ ಆಲೋಚನೆ ಪ್ರಾರಂಭ ಆಗಿದ್ದು 1967ರಲ್ಲಿ. ಅಂದು ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಎಸ್ ನಿಜಲಿಂಗಪ್ಪನವರ ಸರ್ಕಾರ ಹಾಸನ ಜಿಲ್ಲೆಯಲ್ಲಿ ವ್ಯಾಪಾರ ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಹಾಸನ ಜಿಲ್ಲೆಯಲ್ಲಿ ಒಂದು ವಿಮಾನ ನಿಲ್ದಾಣವನ್ನು ನಿರ್ಮಿಸುವ ಪ್ರಸ್ತಾವನೆಯನ್ನು ಮುನ್ನೆಲೆಗೆ ತಂದಿತು. ಮುಂದೆ 1972ರಲ್ಲಿ 134 ಎಕರೆ ಭೂಮಿಯನ್ನು ನಮ್ಮ ರಾಜ್ಯ ಸರ್ಕಾರ PWD ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಮೂಲಕ ಈ ಭಾಗದ ರೈತರಿಂದ ಭೂಮಿ ಅತಿಗ್ರಹಣವನ್ನು ಮಾಡಿಕೊಂಡಿತು. ಆದರೆ ಮುಂದೆ ಈ ಜಾಗದಲ್ಲಿ ಯಾವ ಕಾಮಗಾರಿಯೂ ಪ್ರಾರಂಭವೇ ಆಗಲಿಲ್ಲ. ಮುಂದೆ 2007ರಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ HD ಕುಮಾರಸ್ವಾಮಿ ಅವರ JDS BJP ಸಮ್ಮಿಶ್ರ ಸರ್ಕಾರ ಹಾಸನ ನಗರದಲ್ಲಿ ಏರ್ಪೋರ್ಟ್ ನಿರ್ಮಾಣವನ್ನು PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನ ಆಧಾರದಲ್ಲಿ ಜುಪಿಟರ್ ಏವಿಯೇಷನ್ ಸರ್ವಿಸ್ ಲಿಮಿಟೆಡ್ ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡು DBOT ಡಿಸೈನ್ ಬಿಲ್ಟ್ ಆಪರೇಷನ್ ಅಂಡ್ ಟ್ರಾನ್ಸಿಟ್ ಮಾಡೆಲ್ ನ ಅಡಿಯಲ್ಲಿ 960 ಎಕರೆ ವಿಸ್ತೀರ್ಣದಲ್ಲಿ ಹಾಸನದಲ್ಲಿ ಏರ್ಪೋರ್ಟ್ ನಿರ್ಮಿಸುವ ಘೋಷಣೆಯನ್ನು ಮಾಡಿತು. 2007ರ ಆಗಸ್ಟ್ 27ರಂದು ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದ HD ದೇವೇಗೌಡರು ಈ ಹಾಸನ ಏರ್ಪೋರ್ಟ್ ಕಾಮಗಾರಿಯ ಭೂಮಿ ಪೂಜೆಯನ್ನು ನೆರವೇರಿಸುತ್ತಾರೆ. ಹಾಗೂ ಮುಂದೆ ಈ ಹಾಸನ ಏರ್ಪೋರ್ಟ್ ನಲ್ಲಿ ಸಾರ್ವಜನಿಕರಿಗೆ ಹಾಗೂ ಸರಕು ಸಾಗಣೆ ಮಾಡುವುದಕ್ಕೆ ವಿಮಾನ ನಿಲ್ದಾಣದಲ್ಲಿ ಸೌಕರ್ಯವನ್ನು ಒದಗಿಸುವುದರ ಜೊತೆಗೆ ಈ ಹಾಸನದ ಏರ್ಪೋರ್ಟ್ ನಲ್ಲಿ ಪೈಲಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಹಾಗೂ ಏರೋಪ್ಲೇನ್ ಮೇಂಟೆನೆನ್ಸ್ ಮಾಡುವ ಸೌಲಭ್ಯಗಳನ್ನು ಸಹಿತ ಈ ಏರ್ಪೋರ್ಟ್ ನಲ್ಲಿ ನಿರ್ಮಿಸಲಾಗುತ್ತದೆ ಎಂಬ ಘೋಷಣೆಯಾಗುತ್ತದೆ. ಈ ಹಾಸನದ ಏರ್ಪೋರ್ಟ್ ನಿರ್ಮಾಣಕ್ಕೆ 1200 ಕೋಟಿ ಹಣವನ್ನು ಈ ಕಾಮಗಾರಿಯ ಗುತ್ತಿಗೆಯನ್ನು ಪಡೆದಿರುವ ಜುಪಿಟರ್ ಏವಿಯೇಷನ್ ಸರ್ವಿಸ್ ಲಿಮಿಟೆಡ್ ಹೂಡಿಕೆ ಮಾಡುತ್ತದೆ. ಹಾಗೂ ನಮ್ಮ ರಾಜ್ಯ ಸರ್ಕಾರ ಈ ಕಾಮಗಾರಿಗೆ ಬೇಕಿರುವ 960 ಎಕರೆ ಭೂಮಿಯನ್ನು ಈ ಭಾಗದ ರೈತರಿಗೆ ಪರಿಹಾರ ಕೊಟ್ಟು ಭೂಮಿ ಅತಿಗ್ರಹಣವನ್ನು ಮಾಡಿಕೊಂಡು ಈ ಏರ್ಪೋರ್ಟ್ ನಿರ್ಮಾಣದ ಕಾಮಗಾರಿಗೆ ನೀಡಬೇಕಾಗುತ್ತದೆ ಎಂಬ ಒಪ್ಪಂದಗಳಾದವು. ಹಾಗೂ ಮುಂದೆ ಈ ಏರ್ಪೋರ್ಟ್ ನಿರ್ಮಾಣ ಪೂರ್ಣವಾದ ನಂತರ ಈ ಏರ್ಪೋರ್ಟ್ ಅನ್ನು ಉಪಯೋಗಿಸುವ ಸಾರ್ವಜನಿಕರು ಹಾಗೂ ವಿಮಾನಯಾನ ಕಂಪನಿಗಳಿಂದ ಏರೋಪ್ಲೇನ್ಗಳ ಲ್ಯಾಂಡಿಂಗ್ ಫೀಸ್, ಪಾರ್ಕಿಂಗ್ ಫೀಸ್, ಹ್ಯಾಂಡ್ಲಿಂಗ್ ಫೀಸ್, ಪ್ಯಾಸೆಂಜರ್ ಸರ್ವಿಸ್ ಫೀಸ್ ಹಾಗೂ ಯೂಸರ್ ಡೆವಲಪ್ಮೆಂಟ್ ಫೀಸ್ ತರದ ಫೀಸ್ಗಳನ್ನು 30 ವರ್ಷಗಳ ಕಾಲ ಈ ಜುಪಿಟರ್ ಕಂಪನಿ ಉಸೂಲಿ ಮಾಡುವ ಮೂಲಕ ತಮ್ಮ ಹೂಡಿಕೆಯನ್ನು ಹಾಗೂ ಲಾಭವನ್ನು ಹಿಂಪಡೆಯಬೇಕು ಎಂದು ನಮ್ಮ ರಾಜ್ಯ ಸರ್ಕಾರ ಹಾಗೂ ಜುಪಿಟರ್ ಏವಿಯೇಷನ್ ಸರ್ವಿಸ್ ಲಿಮಿಟೆಡ್ ನಡುವೆ ಒಪ್ಪಂದಗಳಾಗುತ್ತವೆ. ಆದರೆ ಮುಂದೆ ನಮ್ಮ ರಾಜ್ಯದಲ್ಲಿ ಸರ್ಕಾರಗಳು ಬದಲಾದಂತೆ ಮುಂದೆ ಅಧಿಕಾರಕ್ಕೆ ಬಂದ ಸರ್ಕಾರಗಳ ಪ್ರಾಧಾನ್ಯತೆ ಬದಲಾಗುತ್ತದೆ. ಹಾಗೂ ಮುಂದೆ ಈ ಕಾಮಗಾರಿಯ ಮಹತ್ವ ಕಮ್ಮಿ ಆಗುತ್ತಾ ಹೋಗುತ್ತದೆ. ಈ ಹೊಸ ಏರ್ಪೋರ್ಟ್ ನಿರ್ಮಾಣಕ್ಕೆ ಬೇಕಿರುವ 960 ಎಕರೆ ಭೂಮಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೇವಲ 536 ಎಕರೆ ಭೂಮಿಯನ್ನು ಮಾತ್ರ ರೈತರಿಂದ ಪಡೆದು ಈ ಜುಪಿಟರ್ ಕಂಪನಿಗೆ ನೀಡುತ್ತದೆ. ಮುಂದೆ ನಿರ್ಮಾಣ ಕಾಮಗಾರಿಯಲ್ಲಿ ಬೆಲೆ ಏರಿಕೆ, ಏರ್ಪೋರ್ಟ್ ನಿರ್ಮಾಣಕ್ಕೆ ಬೇಕಿರುವ ಭೂಮಿಯ ಅಲಭ್ಯತೆ, ರಾಜಕೀಯ ಇಚ್ಛಾಶಕ್ತಿಯ ಕೊರತೆ, ರೈತರು ತಮ್ಮ ಭೂಮಿ ಅತಿಗ್ರಹಣಕ್ಕೆ ಬೇಡಿಕೆ ಇಟ್ಟ ಪರಿಹಾರ ಮೊತ್ತದಲ್ಲಿ ಆದ ಏರಿಕೆ ಹಾಗೂ ಈ ಜುಪಿಟರ್ ಕಂಪನಿಯಲ್ಲಿ ಆದ ಹಣಕಾಸಿನ ದುರ್ಬಳಕೆ ಈ ಹಾಸನ ಏರ್ಪೋರ್ಟ್ ನಿರ್ಮಾಣದ ಕಾಮಗಾರಿಯನ್ನು ತಟಸ್ಥಗೊಳಿಸಿತು. ಮುಂದೆ 2015ರಲ್ಲಿ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅವರು ನಮ್ಮ ದೇಶದಲ್ಲಿ 15 ಹೊಸ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಗಳನ್ನು ನಿರ್ಮಿಸುವ ಘೋಷಣೆಯನ್ನು ಮಾಡುತ್ತಾರೆ. ಆ ಪಟ್ಟಿಯಲ್ಲಿ ಹಾಸನದ ಏರ್ಪೋರ್ಟ್ ಅನ್ನು ಸಹ ಸೇರಿಸಲಾಗುತ್ತದೆ. ಮುಂದೆ 2021ರಲ್ಲಿ ತಂದ ಉಡಾನ್ ಸ್ಕೀಮ್ ನ ಅಡಿಯಲ್ಲಿ ಹಾಸನದ ಏರ್ಪೋರ್ಟ್ ನಿರ್ಮಾಣವನ್ನು ಪುನರ್ ಪ್ರಾರಂಭಿಸುವ ನಿರ್ಧಾರಗಳನ್ನು ಮಾಡಲಾಗುತ್ತದೆ. ಹಾಗೂ ಪ್ರಸ್ತುತ ವಿಮಾನ ನಿಲ್ದಾಣದ ಕಾಮಗಾರಿಯ ಜವಾಬ್ದಾರಿಯನ್ನು ಹೊತ್ತಿರುವ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಈ ಹಾಸನದ ಏರ್ಪೋರ್ಟ್ ನಿರ್ಮಾಣವನ್ನು 2 ಫೇಸ್ಗಳಲ್ಲಿ ನಿರ್ಮಾಣವನ್ನು ಪ್ರಾರಂಭ ಮಾಡಿದೆ. ಈ ಕಾಮಗಾರಿಯ ಫೇಸ್ 1ರಲ್ಲಿ ಈ ಏರ್ಪೋರ್ಟ್ ನ 2800 ಮೀಟರ್ ಉದ್ದದ ರನ್ವೇ, ಏರ್ಪೋರ್ಟ್ ನ ಕಾಂಪೌಂಡ್ ಗೋಡೆ, ಏರ್ಕ್ರಾಫ್ಟ್ ಗಳು ನಿಲ್ಲುವ ಜಾಗದ ಅಭಿವೃದ್ಧಿ, ಏರ್ಪೋರ್ಟ್ ನ ಒಳಗೆ ಬರುವ ರಸ್ತೆಗಳನ್ನು ನಿರ್ಮಿಸಲಾಗುವುದು ಹಾಗೂ ಈ ಏರ್ಪೋರ್ಟ್ ನ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾಮಗಾರಿಗಳನ್ನು ನಿರ್ಮಾಣ ಮಾಡಲಾಗುವುದು. ಈ ಕಾಮಗಾರಿಯ ಫೇಸ್ 2ರಲ್ಲಿ
ಏರ್ಪೋರ್ಟ್ನ ಟರ್ಮಿನಲ್ ಕಟ್ಟಡ, ಏರ್ ಟ್ರಾಫಿಕ್ ಕಂಟ್ರೋಲ್ ATC ಟವರ್ನ ನಿರ್ಮಾಣ, ಏರ್ಪೋರ್ಟ್ ಒಳಗಿನ ಟೆಕ್ನಿಕಲ್ ಸ್ಟ್ರಕ್ಚರ್ಗಳ ನಿರ್ಮಾಣ, ಏರ್ಪೋರ್ಟ್ನ ಹ್ಯಾಂಗರ್ ಮತ್ತು ಅಗ್ನಿಶಾಮಕ ಸ್ಥಾವರಗಳ ನಿರ್ಮಾಣ, ವಾಟರ್ ಸಪ್ಲೈ, ವಿದ್ಯುತ್ನ ವ್ಯವಸ್ಥೆ ಹಾಗೂ ಕಾರ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಮಿಸಲಾಗುವುದು ಹಾಗೂ ಈ ಹೊಸ ಏರ್ಪೋರ್ಟ್ನ ಸೌಂದರ್ಯೀಕರಣ ಮಾಡಲಾಗುವುದು. ಹಾಸನ ನಗರದಲ್ಲಿ ಮುಂದೆ ನಿರ್ಮಾಣವಾಗಲಿರುವ ಏರ್ಪೋರ್ಟ್ ATR 72 ಕ್ಲಾಸ್ನ ವಿಮಾನಗಳು ಉಪಯೋಗಿಸಬಹುದಾದಂತ ಏರ್ಪೋರ್ಟ್ ಆಗಿರಲಿದ್ದು, ಈ ಏರ್ಪೋರ್ಟ್ ಹಾಸನ ನಗರದ ಕೇಂದ್ರ ಭಾಗದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಭುವನಹಳ್ಳಿಯ ಬಳಿ ನಿರ್ಮಾಣವಾಗುತ್ತಿದೆ. ಹಾಸನ ನಗರದ ಈ ಏರ್ಪೋರ್ಟ್ಗೆ ಹಾಸನದ ರೈಲ್ವೆ ನಿಲ್ದಾಣದಿಂದ ಅಥವಾ ಹಾಸನದ ಬಸ್ ನಿಲ್ದಾಣದಿಂದ ಕೇವಲ 5 ನಿಮಿಷಗಳಲ್ಲಿ ತಲುಪಬಹುದಾಗಿದೆ ಹಾಗೂ ಬೆಂಗಳೂರು ಮಂಗಳೂರು ರಸ್ತೆ ರಾಷ್ಟ್ರೀಯ ಹೆದ್ದಾರಿ 75ರ ಪಕ್ಕದಲ್ಲಿಯೇ ಈ ಹಾಸನದ ವಿಮಾನ ನಿಲ್ದಾಣ ನಿರ್ಮಾಣ ಆಗುತ್ತಿರುವುದರಿಂದ ಹಾಸನ, ಚನ್ನರಾಯಪಟ್ಟಣ, ಅರಕಲಗೂಡು, ಬೇಲೂರು, ಹಳೇಬೀಡು ಹಾಗೂ ಶ್ರವಣಬೆಳಗೊಳ ಮುಂತಾದ ಸ್ಥಳಗಳಿಂದ ಸುಲಭವಾಗಿ ಈ ಹಾಸನದ ಏರ್ಪೋರ್ಟ್ ಅನ್ನು ತಲುಪಬಹುದಾಗಿದೆ. ಪ್ರಸ್ತುತ ಈ ಹೊಸ ಏರ್ಪೋರ್ಟ್ನ ಕಾಮಗಾರಿಯಲ್ಲಿ ರನ್ವೇ ಮತ್ತು ಇನ್ಫ್ರಾಸ್ಟ್ರಕ್ಚರ್ಗಳ ನಿರ್ಮಾಣವು 60% ಪೂರ್ಣವಾಗಿದ್ದು, ಏರ್ಪೋರ್ಟ್ನ ಕಾಂಪೌಂಡ್ ಹಾಗೂ ವಿಮಾನವನ್ನು ನಿಲ್ಲಿಸುವ ಜಾಗದ ನಿರ್ಮಾಣ ಪೂರ್ಣವಾಗಿದೆ. 2021ರಿಂದ ಪುನರ್ ಪ್ರಾರಂಭವಾದ ಈ ಹಾಸನ ವಿಮಾನ ನಿಲ್ದಾಣದ ನಿರ್ಮಾಣ ಕಾರ್ಯ ಆಮೆಯ ಗತಿಯಲ್ಲಿ ಮುಂದುವರಿಯುತ್ತಿದೆ. ಹಾಸನದ ಏರ್ಪೋರ್ಟ್ ನಿರ್ಮಾಣಕ್ಕೆ ಈಗಾಗಲೇ ಭೂಮಿ ಕೊಟ್ಟಿರುವ ರೈತರು ತಮ್ಮ ಜಮೀನುಗಳಿಗೆ ಹೋಗುವ ರಸ್ತೆ ಈ ಏರ್ಪೋರ್ಟ್ ಕಾಂಪೌಂಡ್ ನಿರ್ಮಾಣದಿಂದಾಗಿ ಮುಚ್ಚಲ್ಪಟ್ಟಿರುವ ಕಾರಣ ಈ ರಸ್ತೆಗಳನ್ನು ತೆರೆಯಬೇಕು ಎಂದು ಪ್ರತಿಭಟನೆಗಳನ್ನು ಮಾಡುತ್ತಿದ್ದಾರೆ ಹಾಗೂ ಏರ್ಪೋರ್ಟ್ ನಿರ್ಮಾಣಕ್ಕೆ ಇನ್ನು ಬಾಕಿ ಬೇಕಿರುವ ಭೂಮಿಗೆ ರೈತರು ಹೆಚ್ಚು ಪರಿಹಾರ ಮೊತ್ತಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ತರದ ಎಲ್ಲಾ ಬೆಳವಣಿಗೆಗಳ ನಡುವೆ ನಮ್ಮ ಹಾಸನ ನಗರದಲ್ಲಿ ಹೊಸ ಏರ್ಪೋರ್ಟ್ ನಿರ್ಮಾಣವಾಗುತ್ತದೆ. ನಾವು ನಮ್ಮ ನಗರದಿಂದಲೇ ಹೊರ ರಾಜ್ಯಗಳಿಗೆ ವಿಮಾನದಲ್ಲಿ ಪ್ರಯಾಣ ಮಾಡಬಹುದು ಎಂದು ಕಾದು ಕುಳಿತಿರುವ ಜನಕ್ಕೆ ಈ ಕಾಯುವ ಕೆಲಸಕ್ಕೆ ಮುಕ್ತಿ ಸಿಗುವ ಲಕ್ಷಣಗಳು ಇನ್ನೂ ಕಾಣುತ್ತಿಲ್ಲ. ಹಾಸನದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾದರೆ ಈ ಭಾಗದಲ್ಲಿ ಪ್ರವಾಸೋದ್ಯಮ ಇನ್ನೂ ಹೆಚ್ಚು ವೇಗವಾಗಿ ಅಭಿವೃದ್ಧಿಯಾಗುತ್ತದೆ. ಈ ಭಾಗದಲ್ಲಿ ರೈತರು ಬೆಳೆದ ಹಣ್ಣು ಮತ್ತು ಹೂವಿಗೆ ಶೀಘ್ರವಾಗಿ ಮಾರುಕಟ್ಟೆಗೆ ಸಾಗಿಸುವ ವ್ಯವಸ್ಥೆಯು ನಿರ್ಮಾಣವಾಗುತ್ತದೆ. ಪ್ರವಾಸೋದ್ಯಮ ಬೆಳೆದರೆ ಹೆಚ್ಚೆಚ್ಚು ಹೂಡಿಕೆಗಳು ಸರ್ವಿಸ್ ಕ್ಷೇತ್ರದಲ್ಲಿ ನಿರ್ಮಾಣವಾಗುತ್ತದೆ ಹಾಗೂ ಹೆಚ್ಚೆಚ್ಚು ಹೊಸ ಉದ್ಯೋಗಗಳು ಈ ಭಾಗದಲ್ಲಿ ಸೃಷ್ಟಿಯಾಗುತ್ತದೆ. ಹಾಸನ ಜಿಲ್ಲೆಯಲ್ಲಿರುವ ಹಲವಾರು ವಿಶ್ವವಿಖ್ಯಾತ ಪ್ರವಾಸಿ ತಾಣಗಳಿಗೆ ಜನರು ದೇಶ ವಿದೇಶಗಳಿಂದ ಬರುವ ಕಾರಣ ಹೊಸ ವಿಮಾನ ನಿಲ್ದಾಣ ಹಾಸನಕ್ಕೆ ಬಹಳ ಅನಿವಾರ್ಯವಾಗುತ್ತದೆ. ಪ್ರಸ್ತುತ ಹಾಸನದ ಹೊಸ ಏರ್ಪೋರ್ಟ್ ನಿರ್ಮಿಸುವ ಜವಾಬ್ದಾರಿಯನ್ನು ಹೊತ್ತಿರುವ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಈ ಕಾಮಗಾರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಶೀಘ್ರವಾಗಿ ಪೂರ್ಣಗೊಳಿಸಲಿ ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.